ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಈ ಕಾರ್ಯಕ್ರಮವನ್ನು ಆಲಿಸುವ ಸರ್ವರಿಗೂ ನಮಸ್ಕಾರಗಳು. ಜುಲೈ 20ನೇ ತಾರೀಕು ಸೋಮವಾರ. ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಕೆಲವು ಮಂದಿ ಧರ್ಮಶಾಸ್ತ್ರಿಗಳು, ಪರಿಸಾಯರು ಯೇಸು ಸ್ವಾಮಿಯನ್ನು ಉದ್ದೇಶಿಸಿ, ಬೋಧಕರೇ, ನೀವು ಒಂದು ಸೂಚಕ ಕಾರ್ಯವನ್ನು ಮಾಡುವುದನ್ನು ನೋಡಬೇಕೆಂದಿದ್ದೇನೆ ಎಂದರು. ಅದಕ್ಕೆ ಪ್ರತಿಯುತ್ತರವಾಗಿ ಯೇಸು ಇಂತೆಂದರು, ಈ ಕೆಟ್ಟ ಹಾಗೂ ದೈವಭ್ರಷ್ಟ ಪೀಳಿಗೆಗೆ ಸೂಚಕ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ. ಪ್ರವಾದಿ ಯೋನನ ಸಂಕೇತವೇ ಹೊರತು ಬೇರೆ ಯಾವ ಸಂಕೇತವೂ ಇದಕ್ಕೆ ದೊರಕದು. ಯೋನನು 3 ದಿನ ಹಗಲು ರಾತ್ರಿ ದೊಡ್ಡ ಮೀನಿನ ಉದರದಲ್ಲಿದ್ದನು. ಅದರಂತೆ ನರಪುತ್ರನು 3 ದಿನ ಹಗಲು ರಾತ್ರಿ ಭೂಗರ್ಭದಲ್ಲಿರುವನು. ತೀರ್ಪಿನ ದಿನ ನಿನಿವೆಯ ಜನರನ್ನು ಈ ಪೀಳಿಗೆಗೆ ಎದುರಾಗಿ ನಿಂತು ಅದನ್ನು ಅಪರಾಧಿ ಎಂದು ಖಂಡಿಸುವರು. ಏಕೆಂದರೆ ಪ್ರವಾದಿ ಯೋನನ ಬೋಧನೆಯನ್ನು ಕೇಳಿ ಅವರ ಪಾಪಕ್ಕೆ ವಿಮುಖರಾದರು. ಆದರೆ ಪ್ರವಾದಿ ಯೋನಗಿಂತಲೂ ಮೇಲಾದವನು ಇಗೋ ಇಲ್ಲಿದ್ದಾನೆ. ಅದೇ ತೀರ್ಪಿನ ದಿನ ದಕ್ಷಿಣ ದೇಶದ ರಾಣಿ ಈ ಪೀಳಿಗೆಗೆ ಎದುರಾಗಿ ನಿಂತು ಇದನ್ನು ಅಪರಾಧಿ ಎಂದು ಖಂಡಿಸುವಳು. ಆಕೆ ಸೊಲೊಮೋನನ ಜ್ಞಾನೋಕ್ತಿಯನ್ನು ಕೇಳುವುದಕ್ಕಾಗಿ ದೂರದ ದೇಶದಿಂದ ಬಂದವಳು. ಆದರೆ ಸೊಲೊಮೋನಗಿಂತಲೂ ಮೇಲಾದವನು ಇಗೋ ಇಲ್ಲಿದ್ದಾನೆ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಸಹೋದರ ಮತ್ತು ಸಹೋದರಿ, ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಧರ್ಮಶಾಸ್ತ್ರಿ ಮತ್ತು ಪರಿಸಾಯರನ್ನು ಉದ್ದೇಶಿಸಿ ಹೀಗೆನ್ನುತ್ತಾರೆ, ಈ ಕೆಟ್ಟ ಹಾಗೂ ದೈವಭ್ರಷ್ಟ ಪೀಳಿಗೆ ಸೂಚಕ ಕಾರ್ಯವನ್ನು ಸಂಕೇತವಾಗಿ ಕೋರುತ್ತದೆ. ಇವರಿಗೆ ಯಾವ ಸಂಕೇತವನ್ನು ಕೊಡಲಾಗದು. ಕೇವಲ ಪ್ರವಾದಿ ಯೋನನ ಸಂಕೇತದ ಹೊರತು. ಈ ಕೆಟ್ಟ ಪೀಳಿಗೆ, ದೈವಭ್ರಷ್ಟ ಪೀಳಿಗೆ ಸೂಚಕ ಕಾರ್ಯವನ್ನು ಕೇಳುತ್ತಿದೆ. ಸೂಚಕ ಕಾರ್ಯವನ್ನು ಕೇಳುವುದು, ಬಯಸುವುದು ತಪ್ಪ. ಅನೇಕರು ನಾವು ನಮ್ಮ ಜೀವನದಲ್ಲಿ ಸೂಚಕ ಕಾರ್ಯಗಳನ್ನು ಕುತೂಹಲದಿಂದ ನೋಡಲು, ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ದೇವರು ಮಾಡಬೇಕೆಂದು ಬಯಸುತ್ತೇವೆ. ಆದರೆ ಅಂಥ ಸೂಚಕ ಕಾರ್ಯಗಳನ್ನು ಕೇಳಿದ ಪರಿಸಾಯರಿಗೆ ಯೇಸು ಯಾಕೆ ಹೀಗೆ ಕಠಿಣವಾಗಿ ಉತ್ತರವನ್ನು ನೀಡುತ್ತಾರೆ? ಈ ಕೆಟ್ಟ ಪೀಳಿಗೆ, ದೈವಭ್ರಷ್ಟ ಪೀಳಿಗೆ ಸೂಚಕ ಕಾರ್ಯವನ್ನು ಕೇಳುತ್ತದೆ ಅಂತ. ಒಂದು ಹಂತದಲ್ಲಿ ಸೂಚಕ ಕಾರ್ಯಗಳು ನಮ್ಮ ವಿಶ್ವಾಸವನ್ನು ಹೆಚ್ಚಿಸಬಹುದು. ಒಂದು ಸೂಚಕ ಕಾರ್ಯ ನಮ್ಮ ಜೀವನದಲ್ಲಿ ದೇವರ ಮಹಿಮೆಯನ್ನು ತೋರಿಸಲು ದೇವರು ಮಾಡಬಹುದು. ಆದರೆ ಸೂಚಕ ಕಾರ್ಯಕ್ಕಿಂತ ಅದ್ಭುತಗಳಿಗಿಂತಲೂ ಮಿಗಿಲಾದದ್ದು ಒಂದಿದೆ, ಅದು ವಿಶ್ವಾಸ. ವಿಶ್ವಾಸ ಎಂದರೆ ಕಾಣದ ವಿಷಯಗಳ ಮೇಲೆ ನಂಬಿಕೆ, ಕಣ್ಣಿಗೆ ಕಾಣಿಸದ ವಿಷಯಗಳ ಮೇಲೆ ಭರವಸೆ. ಸಂತ ಥೋಮನು
ಯೇಸುವಿನ ಬಗ್ಗೆ, ಆತನ ಮರಣ ಮತ್ತು ಪುನರುತ್ಥಾನದ ನಂತರ ಯೇಸುವಿನ ಬಗ್ಗೆ ಹೇಳಿದ, ನಾನು ಅವರ ಕೈಗಳ ಮೊಳೆಗಳ ಗುರುತು ನೋಡದೆ ಇದನ್ನು ನಂಬುವುದಿಲ್ಲ. ಕೊನೆಗೆ ಯೇಸುವೆ ಆತನಿಗೆ ಸೂಚಕ ಕಾರ್ಯದಂತೆ ದರ್ಶನವನ್ನು ನೀಡುತ್ತಾರೆ ಮತ್ತು ಹೇಳುತ್ತಾರೆ, ತೋಮ, ನೀನು ನೋಡಿ ನಂಬಿದೆ, ಆದರೆ ಅದೆಷ್ಟು ಜನರು ನೋಡದೆ ನಂಬುತ್ತಾರೋ ಅವರೆಲ್ಲರೂ ಧನ್ಯರು ಅಂತ. ವಿಶ್ವಾಸ ಎಂಬುದು ಒಂದು ಅಂಧಕಾರದಲ್ಲಿ ಕಾಣದ ವಿಷಯಗಳಲ್ಲಿ ನಡೆದಾಡಲು ಇರುವಂತಹ ಒಂದು ದೀಪ. ಅಂಧಕಾರದಲ್ಲಿ ನಾವು ಮುಂದೆ ಸಾಗಬೇಕಾದರೆ ನಮಗೆ ಬೆಳಕು ಬೇಕು. ಆ ಬೆಳಕು ವಿಶ್ವಾಸವಾಗಿದೆ. ಕೆಲವೊಂದು ವಿಷಯಗಳು ನಮ್ಮ ಜೀವನದಲ್ಲಿ ನಮಗೆ ಅರ್ಥವಾಗುವುದಿಲ್ಲ, ಅದನ್ನು ಗ್ರಹಿಸಲು ನಮಗೆ ಆಗುವುದಿಲ್ಲ. ಅದಕ್ಕೆ ಒಂದು ವ್ಯಾಖ್ಯಾನ ನೀಡಲು ನಮಗೆ ಆಗುವುದಿಲ್ಲ. ಈ ಸಮಸ್ಯೆ ನನಗೆ ಯಾಕೆ ಬಂದಿದೆ? ಈ ಸಾವು ನನ್ನ ಮನೆಯಲ್ಲಿ ಯಾಕೆ? ಈ ವ್ಯಕ್ತಿ ಹೀಗೆ ಏಕೆ ವರ್ತಿಸುತ್ತಾನೆ? ಯಾಕೆ ಈ ಸಂಬಂಧಗಳು ಜಟಿಲ? ನಾನು ಒಳ್ಳೆಯದನ್ನೇ ಮಾಡಿದೆ, ಆದರೆ ನನಗೆ ಯಾಕೆ ಕೆಟ್ಟ ಪ್ರತಿಫಲ? ಎಲ್ಲ ಪ್ರಶ್ನೆಗಳು ಕೆಲವೊಮ್ಮೆ ಉತ್ತರವಿಲ್ಲದ ಪ್ರಶ್ನೆಗಳು. ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ವಿಶ್ವಾಸ, ನಮ್ಮ ನಂಬಿಕೆಯಲ್ಲಿ ಉತ್ತರಗಳು ಇವೆ. ಅದಕ್ಕಾಗಿ ಒಂದು ವಿಶ್ವಾಸ ನಮ್ಮ ಸಮಸ್ಯೆಗಳನ್ನು ನಮ್ಮಿಂದ ದೂರ ತಳ್ಳುವುದಿಲ್ಲ, ಬದಲಾಗಿ ವಿಶ್ವಾಸ ಸಮಸ್ಯೆಗಳಿಗೆ ಒಂದು ಅರ್ಥವನ್ನು, ಒಂದು ವಿಭಿನ್ನ ದೃಷ್ಟಿಕೋನವನ್ನು ಆ ಸಮಸ್ಯೆಯನ್ನು ನೋಡಲು ನಮಗೆ ನೀಡುತ್ತದೆ. ಸೂಚಕ ಕಾರ್ಯಗಳು ವಿಶ್ವಾಸವನ್ನು ಹೆಚ್ಚಿಸಬಹುದು, ಆದರೆ ವಿಶ್ವಾಸವೇ ಸೂಚಕ ಕಾರ್ಯಗಳ ಮೇಲೆ ನಿಂತಿಲ್ಲ. ವಿಶ್ವಾಸದ ವ್ಯಾಪ್ತಿ ಸೂಚಕ ಕಾರ್ಯಗಳ ವ್ಯಾಪ್ತಿಗಿಂತಲೂ ಹಿರಿದಾದದ್ದು, ವಿಶಾಲವಾದದ್ದು. ವಿಶ್ವಾಸದಿಂದ ಅದ್ಭುತಗಳು ನಡೆಯಬಹುದು, ಆದರೆ ಅದ್ಭುತಗಳಿಂದ ವಿಶ್ವಾಸ ಹೆಚ್ಚಬಹುದು. ಆದರೆ ಅದ್ಭುತಗಳು ವಿಶ್ವಾಸದ ಅಡಿಪಾಯಗಳಲ್ಲ, ಬದಲಾಗಿ ವಿಶ್ವಾಸ ಅದ್ಭುತಗಳ ಅಡಿಪಾಯ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಯಾಜಕರ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ 1ನೇ ಸ್ವಾಮಿ ವಿಜಯ್ ಡಿಕಾಸ್ಟ. ದೇವರು ನಿಮ್ಮನ್ನು ಸದಾ ಹರಸಲಿ. ಧನ್ಯವಾದಗಳು.